ಚುಪ್ಪಿ ಪಾಪು ಸ್ಕೂಲ್ ಹಾಲಿಡೇ ಅಂತೂ ಮುಗ್ದೋಯ್ತು. ಇನ್ನೊಂದು ವೀಕ್ ರಜಾ ಹಾಕ್ಸಿ ಇಲ್ಲೇ ಇದ್ಬಿಡ್ತೀನಿ. ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಅಲ್ವಾ? ಮತ್ತೆ ಸಮ್ಮರ್ ಹಾಲಿಡೇಗೆ ನಾನು ಬರೋಕ್ಕಾಗೋದು. ಪುಟಿ ಪುಟಿ, ಎಲ್ಲವಾ ನಿನ್ ಮಗಳು ಚುಪ್ಪಿ ಪಾಪು? ಅಮ್ಮ, ಇಲ್ಲೇ ಎಲ್ಲ ಆಟ ಆಡ್ತಿರ್ಬೇಕು ಕಣೆ ಅಮ್ಮ, ನೋಡೆ. ಅಯ್ಯೋ ಚುಪ್ಪಿ ಪಾಪು, ನೋಡಿಲಿ ಈ ನಮ್ ಗಿರಿಸ ಪಾಪು ಬಾಯಲ್ಲಿದ್ದಿದ್ ನಿಪ್ಪಲ್ ಬಾಟ್ಲನ್ನ ಎತ್ಕೊಂಡು ಓಡೋಗ್ಬಿಡಿದಾಳೆ. ಎಲ್ಲೋ ಅಲ್ಲೆಲ್ಲೋ ಔತ್ಕೊಂಡಿರ್ಬೇಕು. ನೋಡವ ಒಂಚೂರು, ಇವನು ಒಂದೇ ಸಮ ಹಠ, ನಿಪ್ಪಲ್ ಬಾಟ್ಲು ಬೇಕು ನಿಪ್ಪಲ್ ಬಾಟ್ಲು ಬೇಕು ಅಂತ. ಆ ಬಾಟ್ಲು ಕೊಡೋವರೆಗೂ ಇವ್ನು ನನ್ ಸೆರಗ್ ಬಿಡಕಲ್ಲ. ಒಂಚೂರು ಹುಡಿಕೊಡು ಮನೆ. ಆ ನನ್ ತರಲೆ ಹುಡುಗಿಗೆ ಚೀಕು ಪಾಪು ಬಾಟ್ಲಿ, ಚೀಕು ಪಾಪು ಪೌಡ್ರು, ಚೀಕು ಪಾಪು ಕ್ರೀಮು, ಚೀಕು ಪಾಪುದೇ ಎಲ್ಲ ವಸ್ತು ಬೇಕು. ಅಮ್ಮ, ಚುಪ್ಪಿ ಪಾಪು ಅಂತೂ ಒಳಗಡೆ ಇಲ್ಲ ಕಣೆ ಅಮ್ಮ. ನಾನು ಇವಾಗ ತಾನೇ ಒಳಗಡೆಯಿಂದಾನೇ ಬಂದೀನಿ. ಇಲ್ಲೇ ಎಲ್ಲೋ ಆಚೆ ಕುತ್ಕೊಂಡು ನಿಪ್ಪಲ್ ಬಾಟ್ಲಲ್ಲಿ ಹಾಲು ಕುಡಿತಿರ್ಬೇಕು. ಹೋಗಿ ನೋಡು. ಬಾರೋ ಕಂದಮ್ಮ, ಬಾರೋ ಮನೆ, ಬಾರವ ಗಿರಿಸ ಪಾಪು, ಬಾ. ನಿಪ್ಪಲ್ ಬಾಟ್ಲು ಅಜ್ಜಿ ಹೊಡಿ ಕಡುತ್ತೆ. ನಾನು ನಿನಗೆ ಚಾಕಿ ತಂದೀನಿ, ಚಾಕಿ ಕೊಡ್ತೀನಿ, ಬಾರವಾ. ಒಂದೊಂಚು ಸಮಾಧಾನ ಮಾಡವ ಪುಟ್ಟಿ. ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದೆಲ್ಲಿ ಹೋಗಿ ಔತ್ಕೊಂಡ್ ಕುತ್ಕೊಂಡು ಇವನ್ ನಿಪ್ಪಲ್ ಬಾಟ್ಲಲ್ಲಿ ಹಾಲು ಕುಡಿತಾಳೆ ನಮ್ಮ ಹುಡುಗಿ ಅಂತ. ಸರಿ ಅಮ್ಮ. ಎಲ್ಲಿ ಹೋದ್ರೆ ನಮ್ಮನೆ ಚುಪ್ಪಿ ಪಾಪು? ಹೋಗಿ ಹೋಗಿ ಗಿರೀಶ ಪಾಪು ನಿಪ್ಪಲ್ ಬಾಟ್ಲಲ್ಲಿ ಹಾಲು ಕುಡಿಯಕ್ ಹೋಗಿದಾಳಲ್ಲ. ಈಗ ನಾನು ಗಿರೀಶ ಪಾಪುಗೆ ಯಾವ್ದ್ರಲ್ಲಿ ಹಾಲು ಕೊಡ್ಲಿ ಅಂತ. ಸುಬ್ಬಮ್ಮ, ಚೆನ್ನಾಗಿದ್ದೀರೇನು? ಚೆನ್ನಾಗಿರ್ದಲೆ ಏನಾಗಿದ್ದೀರಾ ತಗೊಳ್ಳಿ. ಇನ್ನು ನೋಡಕ್ಕೆ ಎಳೆ ಹುಡುಗಿ ತರನೇ ಕಾಣ್ತಿದ್ದೀರಾ. ಈಗ್ಲೂ ಲೈನ್ ಹಾಕ್ಬೋದು ನಿಮಗೆ, ಅಷ್ಟು ಸಖತ್ತಾಗಿದ್ದೀರಾ. ಲೋ ಮುತ್ಕಪ್ಪ, ನಿನ್ ರಾವ್ ಹೊಡಿಯ, ನಿನ್ ಮ್ಯಾಣ ಮುರಿಯ. ನಿನಗೀಗ ಸರಿಯಾಗಿ ಜಾಡ್ಸ್ ಹೋದ್ರೆ ಡೈರೆಕ್ಟ್ ಆಗಿ ಹೋಗಿ ಚಟ್ಟದ ಮೇಲೆ ಮಲ್ಕೊಬಿಡ್ಬೇಕು ಅಂತ ವಯಸ್ಸಾಗಿದೆ. ನನಗೆ ಲೈನ್ ಹೊಡಿತೀಯ ಬಂದು ನೀನು ಬಾಯಿಗಳೇ? ನನ್ನ ವಯಸ್ಸಿನ ಮಕ್ಕಳಿದಾವ್ ನಿನಗೆ, ನನಗೆ ಬಂದ್ ಲೈನ್ ಹೊಡಿತೀಯ? ನೀನು ಬಾಯಿಗೆ ಮಣ್ ಬೀಳ. ನಾನೇ ಇಲ್ಲಿ ನಮ್ ಚುಪ್ಪಿ ಪಾಪು ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಆಗಿ ಹುಡುಕ್ತಿದ್ರೆ ನನಗ್ ಸಿಟ್ಟು ಬರಿಸ್ತೀಯ. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇವಾಗ ನಮ್ಮ ಊರಲ್ಲೊಬ್ಬ ಮುತ್ಕಪ್ಪ ಹುಟ್ಟೇ ಇಲ್ಲ ಅನ್ನಿಸ್ಬಿಡ್ತೀನಿ. ಜಾಗ ಬಿಡು, ಇಲ್ಲಿಂದ ಗಾಡಿ ಬಿಡು ನಿಂದು. ಓ ಬಂದ್ಬಿಟ ಇಲ್ಲಿ ಲೈನ್ ಹೊಡಿಯಕ್ ನನಗೆಯ. ಅದು ಮೈ ತುಂಬಾ ಕಾಳೆ ಹತ್ಕೊಂಡ್ ಕೇಮ್ತಿದೀಯ. ನಾನ್ ನಿನ್ ಕಣ್ಣಿಗೆ ಎಳೆ ಹುಡುಗಿ ತರ ಕಾಣಿಸ್ತಿದೀನಾ? ಕಣ್ ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನಡಿ ಇಲ್ಲಿಂದ. ಹೋಗ್ತೀನಿ ಬಿಡಮ್ಮ. ಅದ್ಯಾಕಂಗ್ ರೇಗಾಡ್ತೀಯ? ಮತ್ತೆ ಅಕ್ಕಿಲ್ಲೇ ನಿಂತಿದೀಯ? ತೆಗೆದು ಜಾಡ್ಸ್ ಒದಿಲ್ಲ? ಅಯ್ಯೋ ನನ್ ತಾಯಿ, ಒದಿಬೇಡ ಕಣಮ್ಮ. ಇಲ್ಲೇ ನಿಮ್ ಮನೆ ಮೇಲೆ ನೋಡ್ಕೊಂಡ್ ನಿಂತ್ಕೊಂಡೆ. ನೋಡಲಿ ನಿನ್ ಮೊಮ್ಮಗಳು ಅಲ್ಲೇ ಮನೆ ಮೇಲೆ ಕೂತಿದ್ದಾಳೆ. ಲೇ ಪುಟಿ ಪುಟಿ, ಬಾರೆ ಇಲ್ಲಿ ಒಂಚೂರು ನೋಡ್ಬಾರೆ ಇಲ್ಲಿ ನಿನ್ ಮಗಳು ತರ್ಲೆ ಕೆಲ್ಸನ. ಅಯ್ಯೋ ಶಿವನೇ. ಚುಪ್ಪಿ ಪಾಪು, ನಿನ್ನ ಬಾಯಿಗಳೇ, ನಿನಗೇನ್ ಬಂದಿತ್ತೆ ಹೊತ್ತು? ಮನೆ ಮೇಲ್ ಹತ್ಕೊಂಡ್ ಕೂತಿದೀಯಲ್ಲ, ಇಳಿಯ ಕೆಳಗಡೆ. ಚುಪ್ಪಿ ಅಕ್ಕ, ನಂದು ಹಾಲು ಬಾಟಲ್ ಕೊಡೆ. ನಾನು ಹಾಲು ಕುದಿಬೇಕು, ಕೊಡೆ. ಮಾರೆಗಳೇ, ಮಗಿನ್ ಹಾಲಿನ ಬಾಟ್ಲಿ ತಗೊಂಡೋಗಲ್ಲ, ಯಾಕೆ ಕೂತಿದೀಯಾ? ಇಳಿದ ಬಾರೆ ಕೆಳಗಡೆ. ಬಿದ್ದಿಗಿದ್ರೆ ಸೊಂಟ ಮುರ್ಕತಿಯಾ, ನನಗ್ ಗೊತ್ತು. ಏ ಅಜ್ಜಿ, ಇರಜ್ಜಿ, ಮನೆ ಒಳಗಡೆ ನೆಟ್ವರ್ಕೇ ಇಲ್ಲ. ಯೂಟ್ಯೂಬ್ ವಿಡಿಯೋ ನೋಡೋಣ ಅಂದ್ರೆ ನೆಟ್ವರ್ಕ್ ಸಿಗ್ತಿಲ್ಲ. ಬರೀ ರೌಂಡ್ 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 ತಿರುಗ್ತಿದೆ ನೆಟ್ವರ್ಕ್ ಇಲ್ದಲೆ. ಇಲ್ಲೊಳೆ ಚೆನ್ನಾಗ್ ಸಿಗ್ತಿದೆ ಅಜ್ಜಿ. ಮಕ್ಳದ್ ಕಾರ್ಟೂನ್ ವಿಡಿಯೋಗಳನ್ನೆಲ್ಲ ಬೇಗ ಇಲ್ಲೇ ಕುತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಚುಪ್ಪಿ, ಇಳಿದ ಬಾರಿ ಕೆಳಗಡೆ. ಬಿದ್ರೆ ತುಂಬಾ ಪೆಟ್ಟಾಗುತ್ತೆ ಗೊತ್ತಾ? ನೀನ್ ಯಾಕೆ ಅಲ್ಲಿ ಹತ್ ಕೂತಿದೀಯಾ? ಇಲ್ಲೇ ಹೊರಗಡೆ ಕುತ್ಕೊಂಡು ಡೌನ್ಲೋಡ್ ಮಾಡ್ಕೋಬಹುದಿತ್ತು ತಾನೇ? ಅಮ್ಮ, ಮನೆ ಒಳಗಡೆ ಮನೆ ಆಚೆ ಎಲ್ಲ ನೆಟ್ವರ್ಕ್ ಕಡಿಮೆ ಕಣೆ ಅಮ್ಮ. ರೌಂಡ್ ರೌಂಡ್ ತಿರುಗುತ್ತೆ. ಇಲ್ಲೊಳೆ ಸಕ್ಕತ್ತಾಗಿ ಡೌನ್ಲೋಡ್ ಆಗ್ತಿದೆ ಕಣೆ ಅಮ್ಮ. ಆಯ್ತು ಡೌನ್ಲೋಡ್, ಒಂದಾಯ್ತು, ಎರಡಾಯ್ತು, ಮೂರಾಯ್ತು. ಎಷ್ಟೊಂದು ವಿಡಿಯೋ ಡೌನ್ಲೋಡ್ ಆಗ್ತಿದೆ. ತುಂಬಾ ವಿಡಿಯೋ ಇಲ್ಲೇ ಕುತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಒಳಗಡೆ ಬಂದ್ ವಿಡಿಯೋ ನೋಡ್ತೀನಿ ಕಣೆ ಅಮ್ಮ. ವಿಡಿಯೋ ಡೌನ್ಲೋಡಿಗೆ ಒಂದಷ್ಟು ಬೆಂಕಿ ಬಿತ್ತು. ಬಾರಿ ಕೆಳಗಡೆ ಬಿದ್ರೆ ಏಟಾಗುತ್ತೆ ಕಣೆ. ತುಪ್ಪಿ ಅಕ್ಕ, ನಾನು ಬರ್ತೀನಿ ಮೇಲೆ. ನಾನು ವಿಡಿಯೋ ಡೌನ್ಲೋಡ್ ನೋಡ್ತೀನಿ. ನೀನೊಬ್ಬ ಬಾಕಿ ಇತ್ತು ಮೇಲ್ಗಡೆ ಹತ್ಕೂರಕ್ಕೆ. ಈ ಚುಪ್ಪಿ ಅಕ್ಕ ನೋಡಿ ಒಳ್ಳೆ ವಾಜೆ ಕಲಿ. ಚುಪ್ಪಿ, ಇಳಿದ್ವಾರೆ ಕೆಳಕ್ಕೆ. ನಿನ್ನ ನೋಡಿ ಚೀಕು ಪಾಪು ನಿನ್ ಬುದ್ಧಿನೇ ಕಲಿತಾನೆ. ಅಯ್ಯಯ್ಯಯ್ಯೋ, ನೋಡಿ ಅಲ್ಲಿ ಆ ಕಡೆಯಿಂದ ಮಂಗಗಳು ಬರ್ತಿದವೆ. ನಾನೇ ಒಂದ್ ದೊಡ್ಡ ಮಂಗ ಮನೆ ಮೇಲೆ ಹತ್ ಕುತ್ಕೊಂಡ್ಬಿಟ್ಟೀನಿ. ಇನ್ಯಾವ ಮಂಗಗಳು ಬರ್ತಿದವೆ ಅಜ್ಜಿ? ಅಜ್ಜಿ, ನಿಜವಾಗ್ಲೂ ಮಂಗಗಳು ಬಂದಿದವೆ ಅಜ್ಜಿ. ಕೆಳಗಡೆ ಇಳಿಸ್ಕೊ, ನನಗ್ ಭಯ ಆಗ್ತಿದೆ. ಮಂಗ ಬಂದ್ ನನ್ಗೆಲ್ಲಾದ್ರೂ ಕೆಬ್ರದ್ರೆ ಏನ್ ಮಾಡ್ಲಿ? ಚುಪ್ಪಿ ಪಾಪು, ಹೆದರ್ಕೊಂಡ್ ಜಂಪ್ ಮಾಡ್ಬೇಡ ಕಣೆ. ಹುಷಾರಾಗಿ ಅಲ್ಲೇ ಕೂತಿರು. ಎಲ್ಲಾದ್ರೂ ಜಂಪ್ ಮಾಡಿ ಕೈಕಾಲ್ ಮುರ್ಕೊಂಡ್ಬಿಟ್ಟಿಯಾ, ಅವುಗಳು ನಿನಗೇನು ಮಾಡಲ್ಲ. ನೀನ್ ತರಲೆ ಕೆಲಸ ಮಾಡಿದ್ರೆ ಮಾತ್ರ ಅವು ನಿನಗೆ ಗೆಬ್ರದು. ಅಮ್ಮ, ಹತ್ರನೇ ಬರ್ತಿದೆ ಕಣೆ ಅಮ್ಮ ಮಂಗ. ನನ್ನ ಹತ್ರ ಇದ್ದಿದ್ದ ಹಾಲಿನ ಬಾಟ್ಲಿ ತಗೊಂಡು ಹಾಲು ಕುಡಿತು ಕಣೆ ಅಮ್ಮ. ನನಗೆ ಯಾಕೋ ಭಯ ಆಗ್ತಿದೆ. ಅಯ್ಯೋ ಮಗ ಚುಪ್ಪಿ ಪಾಪು, ಹೆದರ್ಕೋಬೇಡ ಕಣವ. ಅದ್ ನಿನ್ನ ಹತ್ರ ಬಂದಿರೋದು ನಿನ್ನ ಹತ್ರ ಇರೋ ಹಾಲಿನ ಬಾಟ್ಲಿ ಕಿತ್ಕೊಂಡು ಹಾಲು ಕುಡಿಯಕ್ಕೆ. ಹೆದರ್ಕೋಬೇಡ, ಮೆಲ್ಲೆ ಇಳಿದ್ ಬಾರವಾ.
ಬಾ ಈ ಕಡೆಯಿಂದ ಇಳಿದ್ ಬಾ, ನಾನು ಹಿಡ್ಕೊಂತೀನಿ ನಿನ್ನ. ಸರಿ ಅಜ್ಜಿ ಬರ್ತೀನಿ. ಬಾ ಮೆಲ್ಲೆ ಬಾ. ಹಿಂಗೆ ತರಲೆ ಕೆಲಸ ಮಾಡ್ಕೊಂಡು ಮನೆ ಮೇಲೆ ಹೊತ್ತು ಕುತ್ಕೊಂಡ್ರೆ ಮಂಗಗಳು ಬಂದು ತಲೆ ಕೂದಲೆಲ್ಲ ಜುಟ್ಟು ಹಿಡಿದು ಎಳದ್ ಹಾಕ್ಬಿಡ್ತಾವೆ ಹಂಗೆಯ. ಬಂದೆ ಅಜ್ಜಿ, ನನಗಂತೂ ಹೆದರಿಕೆ ಆಯ್ತು ಅಜ್ಜಿ, ಎಲ್ ಮಂಕಿ ನನ್ನನ್ನ ಸ್ಕ್ರಾಚ್ ಮಾಡುತ್ತೆ ಅಂತ. ಕೊನೆಗೂ ಮಂಗನಿಂದ ತಪ್ಪಿಸ್ಕೊಂಡು ಕೆಳಗಡೆ ಇಳಿದಿಯಲ್ಲ, ಅಷ್ಟೇ ಸಾಕು. ಅಯ್ಯೋ ಭಗವಂತ, ನೋಡಿದ್ರಲ್ಲ ಫ್ರೆಂಡ್ಸ್, ಮನೆ ಒಳಗಡೆ ಇಂಟರ್ನೆಟ್ ಸಿಕ್ತಿಲ್ಲ ಅಂತ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮನೆ ಮೇಲ್ಗಡೆ ಹೊತ್ತು ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಕೂತಿದ್ಲು. ಹೆಂಗ್ ಮಂಗಗಳು ಬಂದ್ವು ನೋಡಿದ್ರಾ? ಮಂಗಗಳು ಇವಳು ಇಟ್ಕೊಂಡು ಹಾಲಿನ ಬಾಟ್ಲಿ ಇಟ್ಕೊಂಡಿದ್ಲಲ್ಲ, ಅದ್ರಲ್ಲಿ ಹಾಲು ಕುಡಿಯಕ್ ಬಂದ್ಬಿಟ್ಟಿದಾವೆ. ಮಗ ಬಹಳ ಹೆದರ್ಕೊಂಡ್ಬಿಟ್ಟಿದೆ. ಸರಿ ಫ್ರೆಂಡ್ಸ್, ಹೆಂಗೋ ಮಂಗಗಳಿಂದ ಬಚಾವಾದ್ಲಲ್ಲ ನಮ್ ಚುಪ್ಪಿ ಪಾಪು, ಅಷ್ಟೇ ಸಾಕು. ಬಿಡಿ ಅತ್ಲಾಗಿ ನೀವುಗಳೆಲ್ಲ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.